ನಮಸ್ಕಾರ. ರಾಶಿ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಧನಸ್ಸು ರಾಶಿ, ಧನಸ್ಸು ಲಗ್ನ, ಆಗಸ್ಟ್ ತಿಂಗಳ ರಾಶಿ ಭವಿಷ್ಯ ಯಾವ ರೀತಿ ಇರುತ್ತೆ ಅನ್ನುವಂತಹ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಈ ಬರುವಂತಹ ತಿಂಗಳು ಧನಸ್ಸು ರಾಶಿ, ಧನಸ್ಸು ಲಗ್ನದವರಿಗೆ ಮಿಶ್ರ ಫಲವನ್ನ ನೀವು ನಿರೀಕ್ಷೆ ಮಾಡಬಹುದು. ಗ್ರಹಗಳ ಸ್ಥಿತಿ ನೋಡೋದಾದ್ರೆ ಗುರು ಮತ್ತೆ ಮಂಗಳ ಷಷ್ಠ ಸ್ಥಾನದಿಂದ ಸಂಚಾರ, ಈ ಎರಡೂ ಗ್ರಹಗಳಿಂದ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಮಿಶ್ರ ಫಲವನ್ನ ಕೊಡುತ್ತವೆ. ಜೊತೆಗೆ ರವಿ ನಿಮಗೆ ಅಷ್ಟಮ ಸ್ಥಾನದಿಂದ ಸಂಚಾರ ಆಗ್ತದೆ. ಸ್ವಲ್ಪ ಏರಿಳಿತವನ್ನ ನೀವು ಜೀವನದಲ್ಲಿ ನೋಡುವಂತಹ ಸಾಧ್ಯತೆ ಇರುತ್ತೆ. ಸರ್ಕಾರದ ವಿಚಾರಗಳಲ್ಲಾಗಿರ್ಬೋದು. ಬುಧ ಮತ್ತೆ ಶುಕ್ರ ನಿಮ್ಮ ಭಾಗ್ಯ ಸ್ಥಾನದಿಂದ ಸಂಚಾರ, ಸುಮಾರಷ್ಟು ವಿಚಾರದಲ್ಲಿ ಭಾಗ್ಯೋದಯ ಕೂಡ ಆಗುವಂತಹ ಯೋಗಗಳು. ಜೊತೆಗೆ ಈ ತಿಂಗಳ ಕೊನೆಯಲ್ಲಿ ನಿಮಗೆ ಶುಕ್ರ ನೀಚ ಸ್ಥಾನಕ್ಕೆ ಸಂಚಾರ ಆಗ್ತಾನೆ ದಶಮ ಸ್ಥಾನದಲ್ಲಿ. ಹಾಗಾಗಿ ನಿಮ್ಮ ಹೆಸರು ಕೀರ್ತಿ ಗೌರವದಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರುಗಳನ್ನ ನೋಡುವಂಥದ್ದಿರುತ್ತೆ. ಶನಿ ತೃತೀಯದಲ್ಲಿ ವಕ್ರಿ ಆಗಿರೋದ್ರಿಂದ ನಿಮ್ಮ ಸಂಬಂಧಗಳಾಗಿರ್ಬೋದು, ನಿರ್ಧಾರಗಳಾಗಿರೋದು, ಅದರಲ್ಲಿ ತುಂಬಾನೇ ಏರುಪೇರುಗಳನ್ನ ನೋಡುವಂತಹ ತಿಂಗಳಾಗಿರುತ್ತೆ. ನಿಮ್ಮ ವ್ಯಕ್ತಿತ್ವ ಯಾವ ರೀತಿ ಇರುತ್ತೆ ಬರುವಂತಹ ತಿಂಗಳಲ್ಲಿ ನೋಡಿ, ನಿಮಗೆ ಒಂದು ಸ್ಟೇಬಲ್ ಮೈಂಡ್ ಸೆಟ್ ಇರೋದಿಲ್ಲ, ತುಂಬಾನೇ ವಿಚಲಿತರಾಗಿರ್ತೀರ, ನಿರ್ಧಾರದಲ್ಲಿ ವ್ಯತ್ಯಾಸಗಳಾಗುವಂತಹ ಸಾಧ್ಯತೆ ಇರುತ್ತೆ. ಭವಿಷ್ಯದ ಚಿಂತೆ ನಿಮಗೆ ತುಂಬಾನೇ ಕಾಡ್ತಿರುತ್ತೆ. ಸಾಲದೆ ಹೊರೆ ಆಗಿರ್ಬೋದು, ಆಗುವಂತ ಕೆಲಸ ಕಾರ್ಯಗಳಾಗಿರ್ಬೋದು, ನಿಮ್ಮ ಒಂದು ವೃತ್ತಿ ಆಗಿರ್ಬೋದು, ಈ ವಿಚಾರದಲ್ಲಿ ನಿಮ್ಮ ಯೋಚನೆಗಳು ಬರುವಂತಹ ತಿಂಗಳಲ್ಲಿ ನೋಡುವಂತಹ ಸಾಧ್ಯತೆ ಇದೆ. ಹಣಕಾಸಿನ ಸ್ಥಿತಿ ನೋಡಿ, ಹಣಕಾಸಿನ ಸ್ಥಿತಿ ಬರುವಂತಹ ತಿಂಗಳಲ್ಲಿ ಏರುಪೇರುಗಳನ್ನ ನೋಡುವಂತಹ ಸಾಧ್ಯತೆ ಇದೆ. ಗುರು ಮತ್ತೆ ಮಂಗಳ ಷಷ್ಠ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ಬರಬೇಕಾದಂತಹ ದುಡ್ಡು ವಿಳಂಬದಿಂದ ಕೈ ಸೇರುವಂಥದ್ದು, ವ್ಯಾಪಾರದಲ್ಲಿ ಲಾಭದ ಕೊರತೆ ಆಗುವಂಥದ್ದಾಗಿರ್ಬೋದು. ಜೊತೆಗೆ ಸಾಲದ ಹೊರೆ ಮತ್ತೆ ಅನಿವಾರ್ಯ ಕಾರಣದಿಂದಾಗಿ ದಂಡ ಪೆನಾಲ್ಟಿಗಳು ಕಟ್ಟಲೇಬೇಕಾದಂಥ ಬ್ಯಾಂಕ್ಗಳಿಂದ ಆಗಿರ್ಬೋದು, ಇಲ್ಲಾಂದ್ರೆ ವಾಹನಗಳ ಇನ್ಶೂರೆನ್ಸ್ ಆಗಿರ್ಬೋದು, ನಿಮ್ಮ ಒಂದು ಪೇಮೆಂಟ್ಸ್ ಆಗಿರ್ಬೋದು, ದಂಡದ ಮುಖಾಂತರ ದುಡ್ಡು ಸೋರುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಆದಾಯ ಬಂದರೂ ಕೂಡ ಖರ್ಚುಗಳು ವಿಪರೀತವಾಗಿರುತ್ತೆ. ಹಾಗೆ ಆರೋಗ್ಯದ ಮೇಲೆ ಕೂಡ ಅತಿಯಾದಂತಹ ಹಣಕಾಸುಗಳು ಖರ್ಚಾಗೋದ್ರಿಂದ ಹಣಕಾಸಿನ ಸ್ಥಿತಿ ಸ್ವಲ್ಪ ಏರುಪೇರುಗಳಿರುತ್ತೆ ಬರುವಂತಹ ತಿಂಗಳಲ್ಲಿ. ಜೊತೆಗೆ ನೋಡಿ, ಮುಖ್ಯವಾಗಿ ಸರ್ಕಾರದ ವಿಚಾರದಲ್ಲಿ ಗಮನ ಕೊಡಬೇಕು. ಯಾರು ಸರ್ಕಾರ ಸಂಬಂಧಪಟ್ಟಂತ ಕೆಲಸ ಕಾರ್ಯಗಳನ್ನ ಮಾಡ್ತಾರೆ, ದುಡ್ಡು ಕಾಸಿನ ವಿಚಾರದಲ್ಲಿ ಅವರಿಗೆ ದಂಡದ ಮುಖಾಂತರ ನಿಮಗೆ ದೊಡ್ಡ ಪೆನಾಲ್ಟಿ, ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು, ಈ ಸಂಬಂಧಪಟ್ಟಂತಹ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ ಧನುಸು ರಾಶಿ, ಧನುಸು ಲಗ್ನದವರು. ಜೊತೆಗೆ ನೋಡಿ, ಶನಿಶ್ಚರ ತೃತೀಯದಲ್ಲಿ ಸಂಚಾರ ಆಗ್ತಿರೋದ್ರಿಂದ ನಿಮ್ಮ ನಿರ್ಧಾರ ಆಗಿರ್ಬೋದು, ನಿಮ್ಮ ಒಂದು ಸಾಹಸ ಕಾರ್ಯಗಳಲ್ಲಿ ಹಿನ್ನಡೆ ಆಗುವಂಥದ್ದು, ತಗೊಂಡಂತ ನಿರ್ಧಾರ ಮರುಪರಿಶೀಲನೆ ಮಾಡುವಂಥದ್ದಾಗಿರ್ಬೋದು, ಇಲ್ಲಾಂದ್ರೆ ಅದರಿಂದ ದೂರ ಹೋಗುವಂತಹ ಸಾಧ್ಯತೆಗಳಾಗುತ್ತೆ. ಇದರಿಂದ ಅತಿಯಾದಂಥ ಕೆಲಸದ ಒತ್ತಡ, ಕೆಲವೊಂದು ಸರಿ ಮಾನಹಾನಿಗಳಾಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ನಿಮ್ಮ ಒಂದು ಸಂಬಂಧಗಳ ಮೇಲೆ ಹೆಚ್ಚಿನ ಗಮನವನ್ನ ಕೊಡಬೇಕು. ತಗೊಂಡಂತ ಜವಾಬ್ದಾರಿ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕು. ಇಲ್ಲಾಂದ್ರೆ ಇದ್ದಂತಹ ಅವಕಾಶಗಳು ಕೈತಪ್ಪಿ ಹೋಗುವಂತಹ ಸಾಧ್ಯತೆಗಳು ಜಾಸ್ತಿ. ಜೊತೆಗೆ ಸುಖ ಸೌಕರ್ಯಗಳಾಗಿರ್ಬೋದು, ವಾಹನಗಳಿಂದ ಸ್ವಲ್ಪ ಮಟ್ಟಿಗೆ ತೊಂದರೆ ತಾಪತ್ರೆಗಳು, ಮತ್ತೆ ನಿಮ್ಮ ಬೆಲೆ ಬಾಳುವ ವಸ್ತುಗಳು ಕಳೆದುಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಸೊ ಈ ಬರುವಂತಹ ತಿಂಗಳಲ್ಲಿ ನಿಮಗೆ ವಾಹನಗಳಿಂದ ಸ್ವಲ್ಪ ಮಟ್ಟಿಗೆ ಪೆಟ್ಟು ಬೀಳುವಂಥದ್ದಾಗಿರ್ಬೋದು, ದುರ್ಘಟನೆಗೆ ತುತ್ತಾಗುವಂತಹ ಸಾಧ್ಯತೆ ಇರುತ್ತೆ. ಅದರಲ್ಲಿ ಫ್ರ್ಯಾಕ್ಚರ್ ಕೂಡ ಆಗುವಂಥದ್ದಿರುತ್ತೆ. ಸೊ ಹಾಗಾಗಿ ನಿಮ್ಮ ಒಂದು ವಾಹನ ಚಲಾವಣೆಯಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಗುರು ಮತ್ತೆ ಮಂಗಳ ನಿಮ್ಮ ಷಷ್ಠ ಸ್ಥಾನ ಸಂಚಾರ ಆಗ್ತಿರೋದ್ರಿಂದ ನಿಮ್ಮ ಒಂದು ಕೆಲಸ ಕಾರ್ಯಗಳು, ಪೈಪೋಟಿಗಳು ಜಾಸ್ತಿ ಇರುತ್ತೆ. ಅತಿಯಾದಂತಹ ಕೆಲಸದ ಒತ್ತಡಗಳನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ನಿಮಗೆ ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಎದುರಿನ ವ್ಯಕ್ತಿಯಿಂದ ತೃಪ್ತಿಪರವಾದಂತಹ ಯಾವುದೇ ಒಂದು ರೀತಿಯ ರಿಸಲ್ಟ್ ಆಗಿರ್ಬೋದು, ಪ್ರಶಂಸೆಯ ಕೊರತೆ ಇರುತ್ತೆ. ನೀವು ಎಷ್ಟು ಕೆಲಸ ಮಾಡಿದ್ರು ಯಾರು ಹೊಗಳದೇ ಇರುವಂತಹ ಸಾಧ್ಯತೆ ಇರುತ್ತೆ. ಈ ಬರುವಂತಹ ತಿಂಗಳಲ್ಲಿ, ತಿಂಗಳ ಕೊನೆಯ ಹಂತದಲ್ಲಿ ನಿಮ್ಮ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ತೊಂದರೆಗಳಾಗಿರ್ಬೋದು, ಉದ್ಯೋಗದ ಅನಿವಾರ್ಯತೆ, ಬದಲಾವಣೆ ಅನಿವಾರ್ಯತೆ, ಅಂದ್ರೆ ನೀವು ಬದಲಾವಣೆ ಮಾಡಬೇಕಾದಂತ ಅನಿವಾರ್ಯತೆ ಸಿಗುತ್ತೆ ಈ ಬರುವಂತಹ ತಿಂಗಳಲ್ಲಿ. ಹಾಗಾಗಿ ಮುಂಚಿತವಾಗಿನೇ ಪ್ರಿಪೇರ್ ಆಗಿರಿ, ಇಲ್ಲ ಅಂದ್ರೆ ಉದ್ಯೋಗ ಕಳೆದುಕೊಳ್ಳುವಂತಹ ಸಾಧ್ಯತೆ ಕೂಡ ನೋಡುವಂತಹ ಸಾಧ್ಯತೆ ಇದೆ. ಹೊಸ ವ್ಯಾಪಾರ ವ್ಯವಹಾರ ಬರುವಂತಹ ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ವಿಳಂಬ ಮಾಡದಷ್ಟು ಉತ್ತಮ. ಯಾಕಂದ್ರೆ ಅದರಲ್ಲಿ ತೊಂದರೆಗಳನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ಸಂಬಂಧಗಳು ಕೂಡ ಪತಿ ಪತ್ನಿಯ ಬಾಂಧವ್ಯದಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಏರಿಳಿತ, ಮನಸ್ತಾಪಗಳನ್ನ ನೋಡುವಂಥದ್ದಿದೆ. ದೂರದ ಪ್ರಯಾಣಗಳು ನಿಮಗೆ ಅನಿವಾರ್ಯ ಕಾರಣದಿಂದಾಗಿ ಕ್ಯಾನ್ಸಲ್ ಮಾಡಬೇಕಾದಂಥದ್ದು ಇರುತ್ತೆ. ಇಲ್ಲಾಂದ್ರೆ ಗುರಿ ಇಲ್ಲದ ಪ್ರಯಾಣ, ಸುಮ್ಮನೆ ಹೋಗಿ ಬರುವಂತದ್ದಾಗಿರ್ಬೋದು, ಯಾವುದೇ ಕೆಲಸ ಕಾರ್ಯಗಳು ಸಕ್ಸಸ್ ಆಗೋದಿಲ್ಲ. ಹಾಗಾಗಿ ತಾಳ್ಮೆಯಿಂದ ಇದ್ದಷ್ಟು ಈ ಬರುವಂತಹ ತಿಂಗಳು ಉತ್ತಮ ಫಲವನ್ನ ನೋಡ್ಬೋದು. ಜೊತೆಗೆ ಆರೋಗ್ಯದ ವಿಚಾರದಲ್ಲಿ ಗಮನ ಕೊಡಬೇಕು. ಹಿರಿಯರಿಗೆ ಸಮಸ್ಯೆಗಳಿರುತ್ತೆ. ಹಿರಿಯರ ಸಲುವಾಗಿ ಆಸ್ಪತ್ರೆ ಓಡಾಟಗಳಾಗಿರ್ಬೋದು, ಆಸ್ಪತ್ರೆಯಲ್ಲಿ ಯಾವ್ದಾದ್ರು ಸರ್ಜರಿಗಳು ಮಾಡ್ಕೊಳ್ಬೇಕಾದಂಥದ್ದಾಗಿರ್ಬೋದು, ಇದೆಲ್ಲ ನೋಡ್ಬೋದು. ವೈಯಕ್ತಿಕವಾಗಿ ಯಾರು ಧನುಸು ರಾಶಿಯವರಿಗೆ, ಅವರಿಗೆ ದೃಷ್ಟಿಗೆ ಸಂಬಂಧಪಟ್ಟಂತಹ ದೋಷಗಳಾಗಿರ್ಬೋದು, ಬ್ಯಾಕ್ ಪೇನ್ಗೆ ಸಂಬಂಧಪಟ್ಟಂಥದ್ದು, ಅತಿಯಾದ ರಕ್ತದೊತ್ತಡ ಹಾಗೂ ಹೃದಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಈ ಬರುವಂತಹ ತಿಂಗಳಲ್ಲಿ ಉಲ್ಬಣಗಳಾಗುವಂತ ಸಾಧ್ಯತೆ ಇದೆ. ಸ್ವಲ್ಪ ರಿಕವರಿ ತುಂಬಾ ವಿಳಂಬದಿಂದ ಆಗುವಂತಹ ಸಾಧ್ಯತೆ ಇರುತ್ತೆ. ಯಾವುದೇ ರೋಗಗಳು ಹತೋಟಿಗೆ ಬರೋಕ್ಕೆ ಸ್ವಲ್ಪ ವಿಳಂಬ ಆಗುತ್ತೆ. ತಿಂಗಳ ಕೊನೆಯ ಹಂತದಲ್ಲಿ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣುವಂಥದ್ದಾಗಿರ್ಬೋದು, ಇರುವಂತಹ ರೋಗ ಹತೋಟಿಗೆ ಬರುವಂತಹ ಯೋಗಗಳಿದೆ. ಶುಕ್ರ ನಿಮಗೆ ನೀಚ ಸ್ಥಾನದಿಂದ ಸಂಚಾರ ಆಗ್ತಾನೆ. ತಿಂಗಳ ಕೊನೆಯಲ್ಲಿ ನಿಮ್ಮ ಹೆಸರು ಕೀರ್ತಿ ಗೌರವದ ಬಗ್ಗೆ ನಿಮಗೆ ಸ್ವಾಭಿಮಾನ ಆಗಿರ್ಬೋದು, ನಿಮ್ಮಲ್ಲಿ ಒಂದು ರೀತಿ ಎಲ್ಲೋ ಕಾನ್ಫಿಡೆನ್ಸ್ ಅಲ್ಲಿ ಕೊರತೆ ಆಗುವಂಥದ್ದಿರುತ್ತೆ. ಹಾಗಾಗಿ ಬರುವಂತಹ ತಿಂಗಳು ತುಂಬಾ ತಾಳ್ಮೆಯಿಂದ ಇದ್ದಷ್ಟು ಉತ್ತಮ.
ಡಿಸ್ಪ್ಯೂಟ್ಸ್ಗಳು ಬಗೆಹರಿಯೋದಿಲ್ಲ, ಜಾಸ್ತಿ ಆಗುವಂಥದ್ದಿರುತ್ತೆ. ಯಾವುದೇ ರೀತಿಯ ವಾದ ವಿವಾದಗಳಿಂದ ದೂರ ಇದ್ದಷ್ಟು ಉತ್ತಮ. ಯಾವುದೇ ಒಂದು ಸರ್ಜರಿ ಆಗಿರ್ಬೋದು, ಟ್ರೀಟ್ಮೆಂಟ್ ಆಗಿರ್ಬೋದು, ವೈದ್ಯರ ಸಲಹೆಯ ಮುಖಾಂತರ ಪರಿಹಾರ ಮಾಡ್ಕೊಳ್ಳೋದಾಗಿರ್ಬೋದು. ಇಲ್ಲಾಂದ್ರೆ ಸೆಕೆಂಡ್ ಒಪಿನಿಯನ್ ತಗೊಳ್ಳಿ. ಇಲ್ಲಾಂದ್ರೆ ಮೊದಲನೇ ವಿಚಾರದಲ್ಲಿ ನಿಮಗೆ ಎಲ್ಲೊಂದು ರೀತಿ ತಪ್ಪು ಮಾಹಿತಿ, ಇಲ್ಲಾಂದ್ರೆ ಅವ್ರು ನಿಮಗೆ ಮೋಸ ಮಾಡುವಂತಹ ಸಾಧ್ಯತೆ ಇರುತ್ತೆ. ಆ ವಿಚಾರದಲ್ಲಿ ಸ್ವಲ್ಪ ಗಮನವನ್ನ ಕೊಡಬೇಕು. ಏನು ಪರಿಹಾರವನ್ನ ಮಾಡ್ಕೋಬೇಕು ನೋಡಿ, ಮುಖ್ಯವಾಗಿ ಮಂಗಳನ ಪರಿಹಾರವನ್ನ ಮಾಡ್ಕೊಳ್ಳಿ. ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯನ ಆರಾಧನೆ ಮಾಡ್ಕೊಳ್ಳಿ. ಸುಬ್ರಹ್ಮಣ್ಯಗೆ ಕೆಂಪು ವಸ್ತ್ರ ಜೊತೆಗೆ ತೊಗರಿಕಾಳನ್ನ ದಾನ ಮಾಡೋದ್ರಿಂದ ನಿಮ್ಮ ಆರೋಗ್ಯ ಆಗಿರ್ಬೋದು, ಹಣಕಾಸು ಸಾಲದಿಂದ ದೂರ ಇರುವಂತಹ ಅವಕಾಶಗಳು. ಇದರ ಜೊತೆಗೆ ಗುರುವನ್ನ ಬಲಿಷ್ಠ ಮಾಡ್ಕೊಳ್ಳಿ. ಪ್ರತಿ ಗುರುವಾರ ಗುರು ದತ್ತಾತ್ರೇಯ ಆರಾಧನೆ ಆಯಿತು, ಮತ್ತೆ ಹಳದಿ ವಸ್ತ್ರ ಜೊತೆಗೆ ಕಡಲೆಕಾಳನ್ನ ಧಾರಣೆ ಮಾಡಿ. ಇದರ ಜೊತೆಗೆ ಬರುವಂತಹ ತಿಂಗಳಲ್ಲಿ ಗುರುವಿನ ರತ್ನ ಕನಕ ಪುಷ್ಪರಾಗವನ್ನ ಧಾರಣೆ ಮಾಡಿ. ಅದರಿಂದ ನಿಮ್ಮ ಆರೋಗ್ಯ ಆಗಿರ್ಬೋದು, ನಿಮ್ಮ ಸುಖ ಸೌಕರ್ಯಗಳಲ್ಲಿ ಅನುಕೂಲಗಳನ್ನು ನೋಡುವಂತಹ ಯೋಗಗಳಿದೆ. ಹೇಳಿದಂತಹ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.